ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ತಮ್ರಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಅತ್ಯಂತ ಆತಂಕಕಾರಿ ಘಟನೆ ಜರುಗಿದೆ. ಮೀನು ಹಿಡಿಯೋಕೆ ತುಂಗಭದ್ರಾ ನದಿಯ ಹಿನ್ನೀರಿಗೆ ತೆರಳಿದ್ದ 3 ಯುವಕರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದ ಯುವಕರನ್ನ ತಮ್ರಹಳ್ಳಿ ಗ್ರಾಮದ ರಾಜು, ಯಮನೂರ್ ಹಾಗೂ ಅಜ್ಜಪ್ಪ ಅಂತ ಗುರುತಿಸಲಾಗಿದೆ. 3 ಯುವಕರು ನಿನ್ನೆ ಮಧ್ಯಾಹ್ನ ತಮ್ರಹಳ್ಳಿ ಗ್ರಾಮದ ಸಮೀಪ ಇರೋ ತುಂಗಭದ್ರಾ ನದಿಯ ಹಿನ್ನೀರಿನ ಪ್ರದೇಶಕ್ಕೆ ಮೀನು ಹಿಡಿಯೋಕೆ ತೆರಳಿದ್ರು. ಸಂಜೆ ವೇಳೆಗೆ ಮನೆಗೆ ವಾಪಸ್ ಬರ್ತಾರೆ ಅಂತ ಕುಟುಂಬಸ್ಥರು ನಿರೀಕ್ಷಿಸಿದ್ರು. ಆದರೆ ರಾತ್ರಿ ಆದ್ರೂ 3 ಮನೆಗೆ ಹಿಂದಿರುಗದ ಹಿನ್ನೆಲೆ ಕುಟುಂಬಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮೊದಲಿಗೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಯುವಕರು ತೆರಳಿದ್ದ ಸ್ಥಳ ಸೇರಿದಂತೆ ಸುತ್ತಮುತ್ತಲಿನ ಹಿನ್ನೀರಿನ ದಡಗಳು ಹಾಗೂ ಅವರು ಸಂಚರಿಸೋ ಜಾಗಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ಅಲ್ಲದೆ ಯುವಕರ ಮೊಬೈಲ್ ಸಂಪರ್ಕ ಹಾಗೂ ಅವರು ತೆರಳಿದ್ದ ಸ್ಥಳದ ಮಾಹಿತಿ ಕಲೆ ಹಾಕೋಕೆ ಪ್ರಯತ್ನಿಸಿದ್ರು. ಯಾವುದೇ ಸುಳಿವು ಲಭ್ಯ ಆಗಿಲ್ಲ. ಕೊನೆಗೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಒಂದೇ ಸಂದರ್ಭದಲ್ಲಿ 3 ಯುವಕರು ನಾಪತ್ತೆಯಾಗಿರುವುದು ಗ್ರಾಮದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನದಿಯ ಹಿನ್ನೀರಾಗಿರೋದ್ರಿಂದ ನೀರಿನ ಆಳ ಹಾಗೂ ಅಪಾಯದ ಸಾಧ್ಯತೆಗಳ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ. ಮಾಹಿತಿ ಪಡೆದ ಪೊಲೀಸರು ನಾಪತ್ತೆಯಾದ ಯುವಕರ ಪತ್ತೆಗೆ ಕ್ರಮ ಕೈಗೊಂಡಿದ್ದು, ಸ್ಥಳೀಯರು ಹಾಗೂ ಮೀನುಗಾರರ ನೆರವಿನಿಂದ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಅದು ಪುಟ್ಟಿ ಸಿಕ್ಕಿದೆ. ಪುಟ್ಟಿ ಪೊಕ್ಕಿಗೆ ಬಲಿ ಹಿಡ್ಕೊಂತ ಹೋಗಿದ್ದಾರೆ. ಆ ಬಲಿ ಒಳಗೆ ಅವ್ನು ಕಾಲು ಸಿಕ್ಕ ಪುಟ್ಟಿ ಸಿಕ್ಕಿದೆ. ಓಪನ್ ಸಿಕ್ಕಿದೆ. 100 ಮೀಟರ್ಸ್ ಒಳಗೆ ಕೇಳಿ ಎಲ್ಲಿದೆ ವೆಹಿಕಲ್ ಅದು. ಇವ್ರು ಹಿಂಗೆ ಬಲಿ ಬಿಟ್ಕೊಂತ ಹೋದ್ರೆ ಇವ್ರು ವಾಪಸ್ ಬಂದ್ರು. ಬಂದು ಇವರು ದಬ್ಬ ಹಾಕಿ ಇವ್ರು ಇಲ್ಲಿಟ್ಟು ಪುಟ್ಟಿನ ಮನೆಗೆ ಹೋಗ್ಯಾರ. ಇವ್ರು ಹಿಂಗೆ ಬಿಟ್ಕೊಂತ ಹಿಂಗೆ ಬರ್ತೀವಿ ಅಂತಂದೇಳಿ ಬಂದ್ರೆ ಅಷ್ಟಾಗ ಮಳೆ ಗಾಳಿ ಎರಡನ್ನು ಕಾಲ್ ಬಿಡತ್ತೆ ಮೇಡಮ್. ಇವ್ರು ಮನೆಗೆ ಹೋಗ್ಬಿಡಲ್ಲ. ಬಲಿ ಏನಾರ ಅದೇ ಮೇಡಮ್ ನೀರಿನಲ್ಲಿ ಬಲಿ ಬಿಡ್ತೀವಿ ಮೇಡಮ್. ಅದ್ರಾಗ ಏನಾರ ನಾವು ಸ್ವಿಮ್ಮಿಂಗ್ ಸ್ವಲ್ಪ ಏನಾರ ಕೈ ಹಿಂಗೆ ಅಳಿಗಾಡಿಸಿದ್ರು ಕೂಡ ಬಲಿ ಸುತ್ತಾರ್ಕೊಂಡು ಮತ್ತೆ ರಿಟರ್ನ್ ಹಂಗೆ ನಮ್ಮ ಮೀನು ಥರ ಹೆಂಗೆ ಸುತ್ತಾರ್ಕಂತ ಹಂಗೆ ಸುತ್ತಾರೆ. ಮೇಜರ್ ಡ್ರೋನಿಂಗ್ ಕೇಸಸ್ಸು ಎಂಟಾಗ್ಲಿಂದ ಆಗದೆ ಮೇಡಮ್. ಅದು ಕೆಳಗಡೆ ಏನಾದ್ರು ಸ್ವಲ್ಪ ಕೈಗೆ ಸಿಕ್ಕಂತಂದರೆ ಇವ್ರು ಒದ್ದಾಡ್ತಾರಲ್ಲ ಮೇಡಮ್, ಫುಲ್ ಸುತ್ಕೊಂಡ್ಬಿಡುತ್ತೆ ಮೀನು. ಹಾಂ ಮೇಡಮ್, ಅದೇ ಮೇಜರ್ ಕಾಸ್ ಮೇಡಮ್ ಡ್ರೋನಿಂಗಿಗೆ. ದೊಡ್ಡ ಒಂದು ಸ್ವಲ್ಪ ಪುಟ್ಟಿ ನಮ್ಮ ದೊಡ್ಡ ಸೈಜ್ ಅದ ಮೇಡಮ್. ನಾವು ಒಂದು ಸ್ವಲ್ಪ ಅನುಕೂಲ ಮೇಲೆ ಇದನ್ನು ಮಾಡ್ಕೊಂತೀವಿ. ಏನಾರು ಹಂಗೆ ಆಗ್ತಂದ್ರೆ ನಾವು ಒಂದು ಸ್ವಲ್ಪ ಲಾಂಗ್ ಅನ್ನಂಗೆ ದೊಡ್ಡ ದುರಂತ ಆಗಿದೆ. ನಿನ್ನೆ ರಾತ್ರಿಯಿಂದ ಈ ಬೆಳಗಿನವರೆಗೆ ಪೊಲೀಸ್ ಕಾರ್ಯಾಚರಣೆ ಮತ್ತು ಅಗ್ನಿಶಾಮಕ ಕಾರ್ಯಾಚರಣೆ ವ್ಯವಸ್ಥಿತವಾಗಿ ನಡೆದಿದೆ. ಈಗ SP ಅವರು ಬಂದು ವಿಸಿಟ್ ಮಾಡಿದ್ದಾರೆ. DSP ಅವರು, CP ಅವರು, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ನಿನ್ನೆಯಿಂದ ಬೆಳಗ್ಗೆಯಿಂದ ಇಲ್ಲೆಲ್ಲ ಕಾರ್ಯಾಚರಣೆ ಮಾಡಿ ಆ ಬಾಡಿಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಬಾಡಿಗೆಯನ್ನು ಗುಲ್ಬರ್ಗದಿಂದ SDRF ತಂಡವನ್ನು ಸಹ 21 ಮಂದಿ ಇರ್ತಕ್ಕಂಥ ತಂಡವನ್ನು ಸಹ ಕರೆಸಿ ಈಗೆಲ್ಲ ಬಾಡಿ ಸರ್ಚ್ ಮಾಡಲಿಕ್ಕೆ ಬೋಟ್ಗಳೆಲ್ಲ ಹೋಗ್ತಾ ಇದ್ದಾವೆ. ಇದು ನಮ್ಮ ಊರಿಗೆ ಒಂದು ದೊಡ್ಡ ಆಘಾತಕಾರಿ ವಿಷಯ. ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು. ನಾವು ಸತಿಗೆ ಬೆಳಗ್ಗೆ ಮಿನಿಸ್ಟ್ರಿ ಸತಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಸತಿಗೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರಿಗೆ ಮನವಿ ಮಾಡಿದ್ವಿ, ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡಬೇಕಂತೇಳಿ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಸತಿ ಪರಿಹಾರ ಐತೆ ಅಂತ ನಮಗೆ ವಿಷಯ ಗೊತ್ತಾಗಿ ನಾವು ಸತಿ ನಮ್ಮ ಮಾನ್ಯ MP ಅವರಾದ ತುಕಾರಾಮ್ ಸರ್ ಸತಿಗೆ ಫೋನ್ ಮಾತಾಡಿ ಅವ್ರಿಗೆ ಸಹ ಪರಿಹಾರ ಕೊಡಲಿಕ್ಕೆ 3 ಬಡ ಕುಟುಂಬದವರು ಅವ್ರಿಗೆ ಮೀನುಗಾರರಿಂದ ಮೀನ ತರಬೇಕು, ಜೀವನ ಮಾಡಬೇಕು. ಮೀನ ಇಲ್ಲದ ದಿವಸದಲ್ಲಿ ಹೊಲದ ಬದುಕು ಮಾಡಬೇಕು. ಇಂಥ ಕಷ್ಟಕರವಾದ ಜೀವನ. ಅವ್ರು 3 ಅನ್ಮೇಲೆ ಆಗಿರೋದ್ರಿಂದ ಹುಡುಗರು ಅವರೆಲ್ಲ ಅವ್ರ ಮನೆಯವರಿಗೆ ದೊಡ್ಡ ಆಘಾತ ಆಗಿದೆ. ಅವ್ರಿಗೆ ದೇವರು ಒಂದು ಒಳ್ಳೆ ಅವ್ರಿಗೆ ಶಕ್ತಿ ಕೊಡಲಿ ಅವ್ರಿಗೆ ಅಂತ ಹೇಳ್ತಾ, ಮತ್ತು ಇವತ್ತು ನಮ್ಮ ಈ ಕಾರ್ಯಾಚರಣೆಗೆ ನಿಜವಾಗ್ಲೂ ಇವತ್ತು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಯಾಕಂದರೆ ಇಮಿಡಿಯೇಟಾಗಿ ತಹಸೀಲ್ದಾರ್ ಅವರು, SP ಅವರು ಮತ್ತು DSP ಅವರು, CP ಅವರು, ಪೊಲೀಸ್ ಸಿಬ್ಬಂದಿಯವರು ಎಲ್ಲ ಕೆಲಸ ಕಾರ್ಯಗತ ಮಾಡಿ ಅದನ್ನ ಬಾಡಿ ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಬಾಡಿ ಸಿಕ್ಕ ಮೇಲೆ ನಮಗೆ ಮುಂದಿನ ಸರ್ಕಾರದಿಂದ ಕೂಡ ನಮಗೆ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರಿಗೆ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಮತ್ತು ನಮ್ಮ MP ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಆ ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಪರಿಹಾರ ಕೊಡಿಸ್ಬೇಕಂತೇಳಿ